ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಶಿವರಾತ್ರಿ ಹಬ್ಬದ್ದೇನು ವ್ಲಾಗ್ ಇದು. ಬೆಳಿಗ್ಗೆನೆ ನಮ್ಮ ಚಿಕ್ಕಪ್ಪ ಅವ್ರ ಮನೆಯವರು ಗಿನ್ ಹಾಲು ಕೊಟ್ಟಿದ್ರು. ಅದಕ್ಕೆ ಗಿನ್ ಮಾಡೋಣ ಅಂದ್ಬಿಟ್ಟು ಆಶಾ ಗಿನ್ ಮಾಡ್ತಾ ಇದ್ದಾಳೆ. ಅವಳು ಗಿನ್ ಮಾಡೋ ರೀತಿ ನೋಡ್ಬಿಟ್ಟು, ಮುದ್ದೆ ನಿನ್ ಗಂಡನ ಮನೇಲಿ ಚೆನ್ನಾಗೆ ಮಾಡ್ತೀಯ ಬಿಡು, ಮಾಡಕ್ ಬರಲ್ಲ ಅಂತಂದ್ರು ಮಾಡ್ತೀಯ ಅಂತ ಹೇಳಿ ರೇಗಿಸ್ತಾ ಇದ್ದೆ. ಹಾಗೆ ಟೈಮ್ ಇದ್ದಿದ್ರೆ ಪೇಡ ಮಾಡ್ಬೋದಿತ್ತು ಅಂತಿದ್ಲು ನನ್ನ ತಂಗಿ. ಅದಕ್ಕೆ ಇವಾಗ್ಲೂ ಪೇಡ ರೀತಿನೇ ಸ್ಮೆಲ್ ಬರ್ತಿದೆ, ನೋಡು ನೋಡು ಅಂತ ತೋರಿಸ್ತಾ ಇದ್ದೆ ಎತ್ತಿ. ಅದಕ್ಕೆ ನಾನು ಅವಳಿಗೆ ಅದು ಪೇಡ, ನೀನು ಪೀಡ ಅಂತ ಅವಳಿಗೆ ಬೈತಾ ಇದ್ದೆ. ಇವ್ರು 3 ಜನನು ಸೇರ್ಕೊಂಡು ಏನೋ ಕಿತಾಪತಿ ಮಾಡ್ತಿದಾರೆ ಅಂತ ನೋಡಿದ್ರೆ, ಅವ್ರ ಅಪ್ಪನ್ಗೆ ತಿಂಡಿ ಮಾಡಕ್ ಬಿಡ್ದೇನೆ ನೋಡಿ ಹೆಂಗ್ ಆಡ್ತಾವ್ರೆ 3 ಜನನು. ಜಶ್ ಇಬ್ರು ನೋಡಿ ಹೆಂಗಿದೆ ತಿಂಡಿ ಅಂತಂದ್ರೆ ಸೂಪರ್ ಸೂಪರ್ ಅಂತ ಹೇಳ್ತಾವ್ರೆ. 10 ಗಂಟೆ ಆಗಿದ್ರು ಇವತ್ತು ಬಿಸಿಲು ಬಂದೇ ಇರ್ನಿಲ್ಲ. 10 ಗಂಟೆ ಮೇಲೆ ಬಂದಿದೆ ಅಂತ ಹೇಳಿ ಬಿಸಿಲು ಕಾಯ್ತಾ ಕುಂತಿದ್ರು. ಮತ್ತೆ ಮಧ್ಯಾಹ್ನ ಎಲ್ಲರೂ ಟೀ ಕುಡಿತಾ ಇದ್ವಿ. ನೋಡಿ ನನ್ನ ಮಗ ಅದೇನೋ ಕೇಳ್ತಾವನೆ, ಅವಳು ಕೊಡ್ತಾ ಇಲ್ಲ ಜಸ್ಸು. ನೋಡಿ ಎಲ್ಲಾ ಮಕ್ಕಳು ಆಟ ಆಡ್ತಿದ್ರು, ಬಂದು ಎಲ್ಲರೂ ಇವಾಗ ಟೀ ಕುಡಿತಾ ಇದ್ದಾರೆ. ಇವಳು ಚಿನ್ನು, ಮತ್ತೆ ಇವಳ ಹೆಸರು ಮೋಡ್ಚಡೆ ಅಂತ. ಇವಳು ಖುಷಿ. ಅದಕ್ಕೆ ನಾನು ಇವಳು ಹೆಸರು ಗೊತ್ತಿಲ್ಲ ಅಂತಂದಿಕ್ಕೆ ನನ್ನ ಮಗಳು ಅವಳ ಹೆಸರು ಖುಷಿ ಅಂತ ಹೇಳ್ತಾವಳೆ. ಮತ್ತೆ ಸಂಜೆ ಬೇಗ ಅಡುಗೆ ಕೆಲಸನೆಲ್ಲ ಮುಗಿಸಿ ನಾನು ನನ್ನ ಮಗ ಅಂಗಡಿ ಹತ್ರ ಬಂದ್ವಿ. ಅಂಗಡಿ ಹತ್ರ ನೋಡಿ ಏನ್ ಕಾಟ ಕೊಡ್ತಾನೆ. ನನ್ನ ಐಟಮ್ಸ್ ಎಲ್ಲ ಜೋಡಿಸ್ತಾ ಇದ್ರೆ ಅವ್ನು ತೆಗ್ದಿ ಇಡೋದು, ನಾನು ಜೋಡಿಸೋದು, ಇದೇ ಆಗುತ್ತೆ ಅವನ ಜೊತೆ ಅಂಗಡಿಲಿದ್ರೆ. ಜ್ಯೋತಿ ಆಶಾ ಬೇಕಾ ಅಂತ ಕೇಳಿದ್ದಕ್ಕೆ ನನ್ನ ಮಗ ಏನು ಹೇಳ್ತಾ ಇಲ್ಲ. ಜಾಸ್ತಿ ನನ್ನ ತಂಗಿಯವ್ರನ್ನೇ ಹಚ್ಕೊಂಡಿರೋದವನು. ಸಂಜೆ ದೇವಸ್ಥಾನಕ್ಕೆ ಹೋಗಿದ್ ಬಂದು ಊಟ ಮಾಡ್ಕೊಂಡು ಇವಾಗ ಸುಮ್ನೆ 10 ನಿಮಿಷ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಕೂತಿದ್ವಿ. ಆಶೆನ ಊಟ ಮಾಡಿದ್ಮೇಲೆ ಇವಾಗ ಮಾಡ್ತಾ ಇದ್ಲು. ಮತ್ತೆ ಬೆಳಗ್ಗೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ. ಮತ್ತೆ ಇದು ಅದಿತ್ ತೆಗ್ದೆಲ್ಲ ಮಾಡ್ಬಿಟ್ಟಿದ್ರಲ್ಲ. ಇವಾಗ ಕಲ್ಲು ದಿಂಡ್ ಕಟ್ಟಿದ್ದಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಕಲ್ಲೆಲ್ಲ ತಿರುಗಿ ತಂದು ಇಡ್ತಾವ್ರೆ. ಮತ್ತೆ ಇವಾಗ ಸ್ವಲ್ಪ ಸ್ಟಿಚಿಂಗ್ ಕೆಲಸ ಇದೆ ಅಂದ್ಬಿಟ್ಟು ಬಂದು ಸ್ಟಿಚಿಂಗ್ ಮಾಡ್ತಾ ಕುಂತಿದ್ದೆ. ಅಂಜು ಮತ್ತೆ ಆಶೆ ಇಬ್ರು ಮಧ್ಯಾಹ್ನಕ್ಕೆ ಉಪ್ಪಿಟ್ಟು ಮಾಡ್ತೀವಿ ಅಂತ ಹೇಳ್ಬಿಟ್ಟು ತರಕಾರಿ ಉಪ್ಪಿಟ್ಟು ಮಾಡೋದಕ್ಕೆ ರೆಡಿ ಮಾಡ್ಕೊಂಡು ಮಾಡ್ತಾ ಇದ್ರು. ಇದು ನೋಡಿ ಫ್ರೆಂಡ್ಸ್ ಹೇಗೆ ಇಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಉಪ್ಮಾ ಜೆಸ್ಸಿ ಉಪ್ಪಿಟ್ಟು ಅಲ್ಲ, ಉಪ್ಮಾ ಅಂತ ಏನ ಬಿಡ್ಲಾ ರವಂಡ ಮಾಡು. ಕಾಯಿ ಅದ ಕಡೆ ಸುಮ್ಮನೆ ಕಾಯಿ ಇದ್ರೆ ಎತ್ಕೋಬೇಕಾಯಿ. ನೋಡಿ ಫ್ರೆಂಡ್ಸ್, ಇದು ಕಾಯಿ ಎಲ್ಲಾನು ಹಾಕ್ತೇವೆ. ಇರೋದೇ ಇಲ್ಲ. ಏನ್ ಬೇಕು ತಕೋ. ಇದೇನಿಗೆ ಸರ್ತಿದ್ರಿ ಕಾಯಿನ ಗೊತ್ತಿಲ್ಲ ಕಡೆ. ಏನಿಲ್ಲ, ನಾನು ಎಂಟಾಗದ್ರ ಕಲಿ ಬಿಡು. ನೀವು ಕೆಲಸ ಮಾಡೋರ್ ಕಾಳು ಊದ್ಕಂಡು ರೌಂಡ ಮಾಡ್ಕೋತೀವಿ ಅಂದ. ಕೆಲಸ ಮಾಡೋರ್ ಕಾಳು ಊದ್ಕಂಡು ಇನ್ನೇನೇ